ಹ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುತ್ತಿರುವ ಅನಿರೀಕ್ಷಿತ ಉಪಚುನಾವಣೆ ಪ್ರಚಾರದ ಕಾವು ಜೋರಾಗಿದೆ. ಇನ್ನೇನು 2 ದಿನ ಇದೆ ಎಲೆಕ್ಷನ್ ಕಾವು, ಅಷ್ಟೇನೆ. ಪ್ರಚಾರ ಮುಗಿಯೋ ಟೈಮ್ ಬಂದಿದೆ. ಈ ಕುರಿತು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್, ಕ್ಯಾಂಪೇನ್ ಹೆಂಗಿದೆ? ಬಹಳ ಚೆನ್ನಾಗೈತ್ರಿ ಸರ್. ಈಗ ನಾವು ಗ್ರಾಮ ಪ್ರದೇಶನಲ್ಲಿ ಬೆಲನೂರ್ನಲ್ಲಿದ್ದೀವಿ. ಆಮೇಲೆ ನೀವು ದಾರಿನಲ್ಲೂ ಬರಕಾರ ನೋಡಿರ್ಬೇಕು, ರಸ್ತೆಗಳೆಲ್ಲ ಆಗ್ಯಾವೆ, ಚರಂಡಿಗಳಾಗ್ಯಾವೆ. ಅದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ನಿಂತ್ಕೊಂಡಿವಲ್ರಿ ಸರ್, ಗಣೇಶ ಗುಡಿ ಮುಂದೆ. ಇಲ್ಲಿ ಒಂದು ಚೌಟ್ರಿ, ವಿಶಾಲ ಚೌಟ್ರಿ ಒಂದು ಕಟ್ಟಿವಿ. ಆಮೇಲೆ ಸ್ಕೂಲ್ ಪಕ್ಕಕ್ಕೆ ಐತಿ. ಸ್ಕೂಲಿನ ಗ್ರೌಂಡ್ ಎಷ್ಟು ಚೆನ್ನಾಗೈತಿ ಅಂತ ನೋಡ್ಬೋದು. ಆಮೇಲೆ ಈಗ ನಾವು ಬರೋ ದಾರಿನಲ್ಲೂ ಅಜ್ಜರ್ದು ಒಂದು ದೇವಸ್ಥಾನ ಐತಿ, ಅದಕ್ಕೂ ಸ್ಯಾಂಕ್ಷನ್ ಆಗೈತಿ, ಕೆಲ್ಸಗಳು ಆಗ್ತಿದಾವೆ. ಆಮೇಲೆ ಸೇವಲಾಲ್ ದೇವಸ್ಥಾನ ಪಕ್ಕನೂ ಒಂದು ಚೌಟ್ರಿ ಐತಿ. ಸೊ ಕೆಲ್ಸಗಳು ಭಾಳ ಆಗ್ಯಾವ್ರಿ ಸರ್. ಆಮೇಲೆ ಗ್ರಾಮೀಣ ಪ್ರದೇಶನಲ್ಲಿ ಇನ್ನಚೂರು ಕೆಲ್ಸಗಳು ಬಾಕಿ ಇದಾವೆ. ಎಲ್ಲರದು ಬೇಡಿಕೆ ಐತಿ. ಆಮೇಲೆ ಎಲ್ಲರೂ ಅದಕ್ಕೆ ನಮ್ಮ ಹಿಂದೆ ಅಷ್ಟು ಬಹುಮತಿಯಿಂದ ಗೆಲ್ಸೋದು ಮನ್ಸು ಮಾಡ್ಯಾರ್ರಿ ಸರ್. ಎಲ್ಲ ಕಡೆನೂ ಸುತ್ತಾಡಿದ್ದೀರಿ. ರಾಜ್ಯದ ಎಲ್ಲಾ CMಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿ ಬಂದು ದುಡಿತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ದಿನೇ ದಿನಕ್ಕೆ ಸ್ಪಿರಿಟ್ ಜಾಸ್ತಿ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಈಗ ಮತ್ತೆ CM ಸಾಹೇಬ್ರು ಬರ್ತಾರೆ, ಜಮೀರ್ ಸಾಹೇಬ್ರು ಬರ್ತಾರೆ. ಸೊ ಎಲ್ಲರೂ ಅದು ಒಂದು ಯುವಕರು ಬಂದಿರಲ್ರಿ, ಒಂದು ಯುವಕರಿಗೆ ಅವಕಾಶ ಕೊಟ್ಟಿರಲ್ರಿ, ಅದಕ್ಕೆ ಎಲ್ಲರೂ ಭಾಳ ಜೋಶ್ನಲ್ಲಿದ್ದಾರೆ ಸರ್. ಯಾಕಂದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮ ಯುವಕರು ಏನು ಡೆಮೋಗ್ರಾಫಿಕ್ ಐತಲ್ರಿ ಸರ್, ಅದೇ ಭಾಳ ಜನ ಇರೋದು ನಮ್ಮ ದೇಶದಲ್ಲಿ. ಆದರೆ ಅಷ್ಟಕ್ಕೊಂದು ಜನ ಪಾರ್ಲಿಮೆಂಟ್ನಲ್ಲಿರಲಿ, ವಿಧಾನಸಭೆನಲ್ಲಿರಲಿ ಯುವಕರು ಕಮ್ಮಿ ಇದ್ದಾರೆ. ಸೊ ಇದು ಭಾಳ ಚೆನ್ನಾಗಿ ಅನ್ಸೈತಿ, ಎಲ್ಲರಿಗೂ ಭಾಳ ಇಷ್ಟ ಆಗೈತ್ರಿ ಸರ್. ಬಿಜೆಪಿ ಅವರು ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ, ಬಡವ ವರ್ಸಸ್ ಶ್ರೀಮಂತ ಅಂತ. ಸರ್, ಸೇವೆ ಮಾಡೋದಕ್ಕೆ ಶ್ರೀಮಂತಿಕೆ ಬೇಕಾ ಅಥವಾ ಗುಣ ಬೇಕಾ? ಗುಣನೇ ಮುಖ್ಯ ಸರ್. ಯಾಕಂದ್ರೆ ನೀವು ನೋಡಿದ್ರೆ ಜನ ಅದೆಲ್ಲ ನೋಡಲ್ರಿ ಸರ್. ಇದು BJP ಅವ್ರದ್ದು ಒಂದು ಪದ್ಧತಿ. ಡೆಲ್ಲಿ ಕಡೆ ಯಾವ್ದೋ ಗುಡ್ಡ ತೋರಿಸ್ತಾರೆ, ನಮ್ದು ಆ ಡೆಲ್ಲಿ ಗುಡ್ಡ ನಮಗೆ ಗೊತ್ತಿಲ್ಲ. ನಮ್ ಗುಡ್ಡ ಗೊತ್ತು, ನಮ್ಮ ತೋಟಗಳು ಗೊತ್ತು, ನಾವು ಭತ್ತ ಬೆಳೆಸ್ತೀವಿ, ಅಡಿಕೆ ಬೆಳೆಸ್ತೀವಿ, ನಮ್ದು ಕೆಲ್ಸಗಳು ಆಗ್ಬೇಕು. ಆ ಡೆಲ್ಲಿ ಗುಡ್ಡದಿಂದ ಏನೂ ಆಗಲ್ಲ. ನಮ್ಮ ಕೆಲ್ಸಗಳು ಇಲ್ಲೇ ಆಗವು. ಇಲ್ಲೇ ಇರೋರು MLA ಅಂದ್ರೆ ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕು ಅವ್ರು, ಇಲ್ಲಿರೋ ಪರಿಹಾರಗಳ ಬಗ್ಗೆ ಮಾತಾಡ್ಬೇಕು ಅವ್ರು. ಅದಕ್ಕೆ ಅದೊಂದು ಹೇಳ್ತೀನಿ ಅವ್ರಿಗೆ. ಈ ಜನ ಏನ್ ನೋಡ್ತಾರಂದ್ರೆ ಯಾವ ಕ್ಯಾಂಡಿಡೇಟ್ ಅವ್ರ ಕೆಲ್ಸಗಳು ಮಾಡ್ಬೋದು, ಅವ್ರ ಕೆಲ್ಸಗಳು ಮುಂದುವರಿಬೋದು. ಆಮೇಲೆ ಆ ಕ್ಯಾಂಡಿಡೇಟ್ ಯಾರು ಇದಾರೆ ಅಂದ್ರೆ ನಾವೇ ಸರ್. ತಾತ ಮಾಡ್ಕೊಂಡ್ ಬಂದಿದ್ದ ಸೇವೆನ ನೀವು ಮುಂದುವರ್ಸೋದಕ್ಕೆ ರೆಡಿ ಇದ್ದೀರಿ? ಡೆಫಿನೆಟ್ಲಿ ಸರ್. ಹಾಗಾಗಿ ಜನ ನಿಮ್ಮನ್ನ ಕೈ ಹಿಡಿತಾರೆ? ಡೆಫಿನೆಟ್ಲಿ ಸರ್. ಹಾಗಿದ್ರೆ ಜಮೀರ್ ಅಹಮದ್ ಮತ್ತೆ ಜಬ್ಬರ್ ಅವ್ರಿಗೆ ಯಾಕೆ ಬಂದಿಲ್ಲ ಕ್ಯಾಂಪೇನ್ ಇಲ್ಲಿವರೆಗೂ? ಸರ್ ಇಲ್ರಿ ಸರ್, ನಾನು ಇಬ್ರು ಆಶೀರ್ವಾದ ಪಡ್ಕೊಂಡಿನಿ. ಜಮೀರ್ ಸಾಹೇಬ್ರು 6ನೇ ತಾರೀಕಿಂದ ಬರ್ತಾರ್ರಿ ಸರ್. ಆಮೇಲೆ ಜಬ್ಬಲ್ ಸಾಹೇಬ್ರನ್ನು ಒಂದ್ಸತಿ ಮಾತಾಡಿಸ್ದೆ, ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಕ್ಷೇತ್ರದ ವಿಷನ್ ಯುವಕರ ಏನು? ಅಯ್ಯೋ, ಒಬ್ಬರೇ ವಿಷನ್ ಕಾಣಕ್ಕಾಗಲ್ರಿ ಸರ್. ಈಗ 1,35,000 ಮತದಾರ ಇದಾರಂದ್ರೆ 1,35,000 ಕನ್ಸುಗಳಿದಾವೆ. ಎಲ್ಲಾರ್ದು ಉದ್ಯೋಗ ಅಂದಾಗ ಬೇರೆ ಬೇರೆ ಬೇಡಿಕೆಗಳಿದಾವ್ರಿ ಸರ್. ಸೊ ಅದಕ್ಕೆ ಯುವಕರ ಪರವಾಗಿ ಏನಾರ ಇದ್ರೆ ವಿದ್ಯಾಭ್ಯಾಸ, ಆಮೇಲೆ ಜಾಬ್ಸ್ ಅದು ಒಂದು ಮುಖ್ಯವಾಗೈತ್ರಿ ಸರ್. ಅದು ಬಿಟ್ರೆ ಬಹಳ ಜನ ನಮ್ಮ PHCಗಳನ್ನ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಒಂದು ಆಸ್ಪತ್ರೆ ಕಟ್ರಿ ಅಂತ. ಆಮೇಲೆ ಎಲ್ಲರದು ಬೇಡಿಕೆ ನೀವು ಅಡ್ಡಾಡಿದ್ರೆ ಜಾಸ್ತಿ ಇರೋದು ಹೌಸಿಂಗ್ ಅಂದ್ರಿ ಸರ್. ಆಶ್ರಯ ಮನೆ ಇರಲಿ, ಸ್ಲಮ್ ಬೋರ್ಡಿಂದ ಇರಲಿ, ಹಕ್ಕುಪತ್ರ ಕೊಡೋದಿರಲಿ. ಸೊ ಇದನ್ನು ಭಾಳ ಮುಂದುವರೆದೈತಿ. ಯಾಕಂದ್ರೆ ನಮ್ಮ ಇಂದ್ರಮ್ಮರು ಕನ್ಸ್ಕೊಂಡಿರೋದು ಕಪ್ಟ ರೋಟಿ ಮಕಾನ್ ಏನೈತಿಲ್ರಿ ಸರ್, ಈ ಮಕಾನ್ ಏನೈತಿ ನಮ್ಮ ಕಾಂಗ್ರೆಸ್ಸಿಂದ 6ನೇ ಗ್ಯಾರಂಟಿ ಆಗ್ಬೇಕ್ರಿ ಸರ್. ಕಾಂಗ್ರೆಸ್ ಗ್ಯಾರಂಟಿಗಳು ಕೈ ಹಿಡಿತಾವ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಪ್ರತಿ ಒಂದು ಮನೆಗೆ ತಲುಪಿಸೈತಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ದಾವಣಗೆರೆ ದಕ್ಷಿಣನಲ್ಲೇ ಆಲ್ಮೋಸ್ಟ್ 2,000 ಕೋಟಿ ಅನುದಾನ ಪ್ರತಿ ಮನೆಗೆ ಮುಟ್ತತ್ರಿ ಸರ್ ಈ 5 ವರ್ಷ ತಗೊಂಡ್ರೆ. ಆಮೇಲೆ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಹೋದ್ರೆ 8ರಿಂದ 10,000 ಕೋಟಿ. ಸೊ ಇದು ಏನಾಗ್ತತ್ರಿ ಸರ್, ನಮ್ಮ ದಾವಣಗೆರೆನೇ ಎಲ್ಲ ಜಿಲ್ಲೆಗಳಿಗಿಂತ ಜಾಸ್ತಿ ಈ ಗ್ಯಾರಂಟಿಗಳು ಉಪಯೋಗಿಸ್ತಿರೋದು. ಸೊ ಅದರಲ್ಲೇ ನಮ್ದು MLAಗಳು MP ಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರೆ ಜನಕ್ಕೆ, ಅದು ಮುಟ್ಸೋದು. ಸೊ ಅದಕ್ಕೆ ಇರೋದು MLA MP. ಸೊ ನಾವು ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡ್ತಿದ್ದೀವಿ ಸರ್. ತಾತ ಮಾಡಿಲ್ದೇ ಇರೋದು ನಾನು ಮಾಡ್ಬೇಕು ಅಂತ ಏನಾದ್ರು ಇದೆಯಾ ನಿಮ್ಗೆ? ಡೆಫಿನೆಟ್ಲಿ ಸರ್. ಈಗ ನಾವು ಅದೇ ಅನ್ವಲ್ರಿ ಸರ್, ದಾರಿನಲ್ಲಿ ಅಜ್ಜದು ಒಂದು ದೇವಸ್ಥಾನ ಐತ್ರಿ ಸರ್. ಸೊ ಅಂಥವು ಕೆಲ್ಸಗಳು ಭಾಳ ಇದಾವ್ರಿ ಸರ್. ಈಗ ಮುಖ್ಯವಾಗಿ ಜನಸಂಪರ್ಕ ಇಟ್ಕೊಳದ್ರಿ ಸರ್. ಯಾಕಂದ್ರೆ ಎಲ್ಲರೂ ತಾತ ನೆನ್ಸ್ತಾರಂದ್ರೆ ಜನಸಂಪರ್ಕಕ್ಕೆ. ಎಲ್ಲೂ ಗ್ರಾಮಸ್ಥರನ್ನ ಕೇಳ್ರಿ, ಅದು ಮನೆಗೆ ಬಂದ್ರೆ ಸೀದಾ ಬೆಡ್ರೂಮಿಗೆ ಹೋಗ್ಬೋದು, ಯಾರು ನಿಲ್ಸಂಗಿಲ್ಲ, ಏನೂ ಇಲ್ಲ. ಬರೀ ಒಂದೇ ಪ್ರಶ್ನೆ, ನೀವು ಚಾಯ್ ಕುಡಿತೀರಾ, ಕಾಫಿ ಕುಡಿತೀರಾ, ಇಲ್ಲಾಂದ್ರೆ ನೀರಾ, ಬಾದಾಮಿ ಹಾಲ? ಅದ್ ಏನೈತಿ ನಾವು ಮಾಡೇ ಮಾಡ್ತೀವ್ರಿ ಸರ್. ಆಮೇಲೆ ಜನಸಂಪರ್ಕ ಏನೈತಿ, ಅಜ್ಜರ್ನೆಲ್ಲ ಗುಣ ಏನಿತ್ತು ಅದು ನನ್ನಲ್ಲೂ ಕಾಣ್ತೈತ್ರಿ ಸರ್ ಎಲ್ಲರಿಗೆ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಮಲ್ಲಿಕಾರ್ಜುನ್ ಅವರ ಮಾತು.